5ನೇ ವಯಸ್ಸಿನಲ್ಲಿ ಅವರ ತಂದೆ ನಿಧನರಾದರು. 16ನೇ ವಯಸ್ಸಿನಲ್ಲಿ ಅವರು ಓದು ನಿಲ್ಲಿಸಿದರು. 17ನೇ ವಯಸ್ಸಿನಲ್ಲಿ 4ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕಳೆದುಕೊಂಡರು. 18ನೇ ವಯಸ್ಸಿನಲ್ಲಿ ಅವರು ವಿವಾಹವಾದರು. 18ರಿಂದ 22ನೇ ವಯಸ್ಸಿನಲ್ಲಿ ಅವರು ಡ್ರೈವರ್ ಕೆಲಸ ಮಾಡಿ ವಿಫಲರಾದರು. 25ನೇ ವಯಸ್ಸಿನಲ್ಲಿ ಅವರ ಹೆಂಡತಿ ಅವರನ್ನು ಬಿಟ್ಟು ತಮ್ಮ ಮಗಳನ್ನು ಕರೆದೊಯ್ದರು. 65ನೇ ವಯಸ್ಸಿನಲ್ಲಿ ಅವರನ್ನು 1000ಕ್ಕೂ ಹೆಚ್ಚು ಬಾರಿ ತಿರಸ್ಕರಿಸಲಾಯಿತು. ಆದರೆ ಅದು ಜಾಗತಿಕ ಪರಂಪರೆ ನಿರ್ಮಿಸುವುದನ್ನು ತಡೆಯಲಿಲ್ಲ. 150ಕ್ಕೂ ಹೆಚ್ಚು ದೇಶಗಳಲ್ಲಿನ ಬಾಕ್ಸ್ ಮೇಲೆ ಅವರ ಮುಖವನ್ನು ಮುದ್ರಿಸುವ ಮೊದಲ ಕಾರ್ನಲ್ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಕೇವಲ ಅವರ ರೆಸಿಪಿ ಹೊಂದಿರುವ ವ್ಯಕ್ತಿಯಾಗಿದ್ದರು. ಮತ್ತು ಯಾರೂ ನಂಬದ ಕನಸು. ಅವರಿಗೆ ಪದವಿ ಇರಲಿಲ್ಲ, ಹಣವಿರಲಿಲ್ಲ, ಇನ್ವೆಸ್ಟ್ ಮಾಡೋ ಅವರೂ ಇರಲಿಲ್ಲ. 65ನೇ ವಯಸ್ಸಿನಲ್ಲಿ ಅವರು ಕೇವಲ $105ನೊಂದಿಗೆ ಸರ್ಕಾರಿ ಪಿಂಚಣಿಯಲ್ಲಿ ವಾಸಿಸುತ್ತಿದ್ದರು. ಅವರ ಬಳಿ ಇದ್ದಿದ್ದು ಪೆಟ್ರೋಲ್ ಬಂಕ್ನ ಹಿಂಭಾಗದಲ್ಲಿ ಪರಿಪೂರ್ಣಗೊಳಿಸದ ಫ್ರೈಡ್ ಚಿಕನ್ ರೆಸಿಪಿ ಮಾತ್ರ. ಆದ್ದರಿಂದ ಅವರು ತನ್ನ ಪ್ರೆಷರ್ ಕುಕ್ಕರ್ ಅನ್ನು ಪ್ಯಾಕ್ ಮಾಡಿ ತನ್ನ ಕಾರಿನಲ್ಲಿ ಹತ್ತಿ ತನ್ನ ಐಡಿಯಾವನ್ನು ಮನೆ ಮನೆಗೂ ಬಿತ್ತರಿಸಲು ಪ್ರಾರಂಭಿಸಿದರು. ಅವರನ್ನು 1000ಕ್ಕೂ ಹೆಚ್ಚು ಬಾರಿ ತಿರಸ್ಕರಿಸಲಾಯಿತು. ಅವರು ಹಸಿವಿನಿಂದ ಕಾರಿನಲ್ಲೇ ಮಲಗುತ್ತಿದ್ದರು. ಒಂದು ಸಣ್ಣ ರೆಸ್ಟೋರೆಂಟ್ ಅವರ ರೆಸಿಪಿಗೆ ಅವಕಾಶ ನೀಡಿತು ಮತ್ತು KFC ಹುಟ್ಟಿತು. ಅವರ ಕತೆ ಕೇವಲ ಕೋಳಿಯ ಬಗ್ಗೆ ಅಲ್ಲ, ಇದು ಮತ್ತೆ ಪ್ರಾರಂಭಿಸುವುದರ ಬಗ್ಗೆ. ಜಗತ್ತು ನೀವು ಮುಗಿಸಿದ್ದೀರಾ ಎಂದು ಭಾವಿಸಿದಾಗಲೂ ಸಹ ನೀವು ಇಂದು ಕಷ್ಟಪಡುತ್ತಿದ್ದರೆ ಇದನ್ನು ನೆನಪಿಡಿ: ನೀವು ಎಂದಿಗೂ ತುಂಬಾ ವಯಸ್ಸಾಗಿಲ್ಲ, ಎಂದಿಗೂ ತಡವಾಗಲಿಲ್ಲ ಮತ್ತು ಒಂದು ಸಮಯ ಎಲ್ಲವನ್ನೂ ಪುನಃ ಬರೆಯಬಹುದು. ಅವರು 88ನೇ ವಯಸ್ಸಿನಲ್ಲಿ ಒಂದು ಕೋಟ್ಯಾಧಿಪತಿ ಆದರು.